ಕಾರ್ಖಾನೆಯ ಭೂಮಿ HMT ಅವರು ಅರಣ್ಯ ಇಲಾಖೆಯಿಂದ ಒತ್ತಾಯಿಸಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಬ್ಬ ಅಧಿಕಾರಿ ರಿಟೈರ್ಡ್ ಆಗಿದ್ದಕ್ಕಿಂತ 2-3 ದಿವಸಗಳ ಮುಂಚೆ ಈ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡಿ ನೋಡಿ. ಅದಕ್ಕೆ ನಾನು ನಿಮ್ಮಗಳ ಮುಂದೆ HMT ವಿಷಯದಲ್ಲಿ ಕೆಲವು ಪ್ರತಿಕ್ರಿಯೆ ವ್ಯಕ್ತಪಡಿಸಿ ಹೋಗಿದ್ದೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಈಗಿನ ಪಂಚಾಯತ್ ರಾಜ್ನ ಮಂತ್ರಿಗಳು ಮತ್ತು ಹಿಂದಿನ ಅರಣ್ಯ ಸಚಿವರು ಇವರು ಅರಣ್ಯ ಸಚಿವರಾದ ತಕ್ಷಣವೇ ನನ್ನ ಕೇಂದ್ರ ಸರ್ಕಾರದ ಇಲಾಖೆ ತೀರ್ಮಾನಗಳ ಮೇಲೆ ಒಂದು ರೀತಿ ಸಮಸ್ಯೆಗಳನ್ನ ಪ್ರಾರಂಭ ಮಾಡೋದು. ಅದರಲ್ಲಿ ಪ್ರಮುಖವಾಗಿ ಯಾವುದು ಕುದುರೆಮುಖ USC ಕಂಪನಿ ಏನಿದೆ ಆ ಕಂಪನಿಗೆ ನಾನು ಕೇಂದ್ರದಲ್ಲಿ ಮಂತ್ರಿಯಾದ ಪ್ರಮಾಣಪತ್ರ ಸ್ವೀಕಾರ ಮಾಡಿದ ನಂತರ ಮೊದಲನೇ ಸಹಿ ಕುದುರೆಮುಖದ ಆಕ್ಟಿವಿಟೀಸ್ಗೆ ಸುಮಾರು 1,200 ಕೋಟಿ ಹಣವನ್ನು ಬಂಡವಾಳ ಕೊಡ್ತಕ್ಕಂಥದ್ದು ಒಂದು ಸಹಿ ಏನಾಗ್ತದೆ ಅದರಿಂದ ಪ್ರಾರಂಭ ಆಯಿತು. ನನ್ನ ಇಲಾಖೆಯಲ್ಲಿ ನಾನು ತೆಗೆದುಕೊಳ್ತಕ್ಕಂಥ ಕೆಲವು ಕಾರ್ಯಕ್ರಮಗಳ ವಿಷಯದಲ್ಲಿ ಅಡ್ಡಿ ಮಾಡ್ತಕ್ಕಂಥದ್ದು ನಿರಂತರವಾಗಿ ನಡೀತಾ ಇದೆ. ನಾನು ಪ್ರಥಮವಾಗಿ ಹೇಳ್ತಕ್ಕಂಥದ್ದು ಇವತ್ತು ಆ QSC ಏನಿದೆ ಆ ಸಂಸ್ಥೆಯಿಂದ ಸರ್ಕಾರಕ್ಕೆ ಅದು 1970ರಲ್ಲಿ ಪ್ರಾರಂಭ ಆದಂತ ಸಂಸ್ಥೆ ಅದು. ಆ ಸಂಸ್ಥೆ ಮುಖಾಂತರ ಕುದುರೆಮುಖದಿಂದ ಮಂಗಳೂರಿನ ವರೆಗೆ ಒಂದು ಸ್ಲೈಡ್ ಪೈಪ್ ಲೈನ್ ದೇಶದಲ್ಲೇ ಪ್ರಥಮವಾಗಿ ನಿರ್ಮಾಣ ಮಾಡಿದಂಥದ್ದು. ಅದು ಮಾಡ್ಲಿಕ್ಕೆ ಕಾರಣ ಕುದುರೆಮುಖದಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದ್ದ ಮೆಟೀರಿಯಲ್ನ ಮಂಗಳೂರಿನ ಪೋರ್ಟ್ಗೆ ತಲುಪಿಸ್ತಕ್ಕಂಥದ್ದಕ್ಕೆ ಮಾಡಿದಂಥ ಕಾರ್ಯಕ್ರಮಗಳು ಅದೆಲ್ಲರ ಬಗ್ಗೆ ಚರ್ಚೆ ಮಾಡಲಿಲ್ಲ. ಈ ಒಂದು PSU ಕಂಪನಿಯಿಂದ ಸುಮಾರು 2,500 ಪರ್ಮನೆಂಟ್ ಎಂಪ್ಲಾಯೀಸ್, 10,000 ಕಾಂಟ್ರಾಕ್ಟ್ ಲೇಬರ್ಸ್, ಅದರ ಜೊತೆಗೆ ಆಕ್ಸಿಲರಿ ಯೂನಿಟ್ ನಲ್ಲಿ ಕೆಲಸ ಮಾಡ್ತಕ್ಕಂಥ 10,000, ಹೀಗೆ ಒಂದು 20-22,000 ಕಾರ್ಮಿಕರಿಗೆ, ಹಲವಾರು ಇಂಜಿನಿಯರ್ಸ್ಗೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಒಂದು ಕಂಪನಿ ಅದು. ಆ ಕಂಪನಿಯಿಂದ ರಾಜ್ಯ ಸರ್ಕಾರಕ್ಕೂ ಸಹ ತೆರಿಗೆ ರೂಪದಲ್ಲಿ ಸುಮಾರು 3,000 ಕೋಟಿ ಬಂದಿದೆ ಆ ಕಾರ್ಖಾನೆ ಪ್ರಾರಂಭ ಆದ ದಿವಸದಿಂದ. ಇದೆಲ್ಲ ಬಂದಾಗ ಇದು ಹಿಂದೆ 2015ರಲ್ಲಿ ಕೇಂದ್ರದ ಸ್ಟೀಲ್ ಮಿನಿಸ್ಟ್ರಿ ಯೂನಿಯನ್ ಮಿನಿಸ್ಟ್ರು ಕೇಂದ್ರ ಸರ್ಕಾರ ಮತ್ತು
ರಾಜ್ಯದ ಮುಖ್ಯಮಂತ್ರಿಗಳು ಅವರು ಜಾಯಿಂಟ್ ಸಭೆ ಮಾಡಿರ್ತಕ್ಕಂಥದ್ದು ಒಂದು 2015ರಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ಭಾಗ. 16 ಇದೇ ಸಿದ್ದರಾಮಯ್ಯನವರು ದೇವದಾರ ಫಾರಂ ಏನಿದೆ, ಸಾರಿ ದೇವದಾರ ಗಣಿ ಪ್ರದೇಶ, ಅದನ್ನ QSL ಕಂಪನಿಗೆ ಕೊಡ್ತಕ್ಕಂಥ ತೀರ್ಮಾನ ಏನ್ ಮಾಡಿದ್ರು. ಆ ಕಂಪನಿಯಿಂದ ಸುಮಾರು 500 ಕೋಟಿಗೂ ಹೆಚ್ಚಿನ ಹಣ ಆ ದೇವದಾರ ಏರಿಯಾದಲ್ಲಿ ಇವರೇನು ಫಾರೆಸ್ಟ್ ಏರಿಯಾನ ಕೊಟ್ಟರು, ಗಣಿ ಪ್ರದೇಶವನ್ನ 546 ಕೋಟಿ ಹಣ ಕಟ್ಟಿದ್ದಾರೆ QSL ಕಂಪನಿ ದೇವದಾರ ಐರನ್ ಮೈನಿಂಗ್. ಅದರಲ್ಲಿ 194 ಕೋಟಿ ಅಲ್ಲೇನು ಫಾರೆಸ್ಟ್ ನ ಒಂದು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ಮರಗಳ ಕಡೆ ಮತ್ತು ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ಗೆ ಇದೆಲ್ಲಕ್ಕೂ ಸೇರಿ ಒಂದು 194 ಕೋಟಿ ಹಣ ಕೊಟ್ಟಿದ್ದಾರೆ. ಸ್ಟ್ಯಾಂಪ್ ಡ್ಯೂಟಿ ಅಂಡ್ ಅದರ್ ಚಾರ್ಜಸ್ ರಿಜಿಸ್ಟ್ರೇಷನ್ಗೆ 329 ಕೋಟಿ ಕೊಟ್ಟಿದ್ದಾರೆ. ಇದು ಸರ್ಕಾರ ಕಟ್ಟಿಸಿಕೊಂಡು ಸಹ ಇವತ್ತಿನವರೆಗೆ ಎಷ್ಟು ದಿನ ಆಯಿತು? 2 ವರ್ಷ ಆಯಿತು. ಇವತ್ತಿನವರೆಗೆ ಅಲ್ಲಿ ಯಾವುದೇ ರೀತಿ ಸರ್ಕಾರ ಸಹಕಾರ ಕೊಡಲಿಲ್ಲ. ಇದೇ ಮಹಾನ್ ಭಾವ ಏನು ನೆನ್ನೆ ಹೇಳಿಕೆ ಕೊಟ್ಟವ್ರೆ ನಮ್ಮ ಪಂಚಾಯತ್ ರಾಜ್ ಸಚಿವರು, ಒಬ್ಬರು ನನಗೆ ಸಲಹೆ ಕೊಟ್ಟಿದ್ದಾರೆ. ಸಲಹೆ ಕೊಡ್ತಾರೆ, HMT ಅರಣ್ಯ ಭೂಮಿ ಕುಮಾರಸ್ವಾಮಿ ಆರೋಪಕ್ಕೆ ಕಟ್ಟರೆ ತಿರುಗೇಟು, ಉಕ್ಕಿನ ಕಾರ್ಖಾನೆ ಪುನಶ್ಚೇತನಗೊಳಿಸಲಿ ಅಂತ ಒಂದು ಹೇಳಿಕೆ ಕೊಟ್ಟವ್ರೆ. QSL ಮುಗಿಸೋದಕ್ಕೆ ಏನ್ ಮಾಡಿದ್ದೀರಿ? ನಾವು ಇವರು ಯಾವಾಗ QSL ಕಂಪನಿ ಹಲವಾರು ಜನ ನಿರುದ್ಯೋಗಿಗಳು, ಸಾವಿರಾರು ನಿರುದ್ಯೋಗಿಗಳು ಬೀದಿ ಬರ್ತಾರಲ್ಲ ಅಂತ ಹೇಳಿ ನಮ್ಮ NMDC ಸಂಸ್ಥೆಯಿಂದನೇ ಅವ್ರಿಗೆ ಐರನ್ನು ಕೊಡಿಸಿ ಇಲ್ಲಿವರೆಗೆ ತೆರಳಿದ್ದೀನಿ, ಕಾರ್ಖಾನೆಗೆ ಜೀವ ಕೊಟ್ಟಿದ್ದೀನಿ. ಅದನ್ನ ಒಂದ್ ಕಡೆ ನಾವು NMDCಗೆ ಮಂತ್ ಮಾಡಿ ಏನಾದರೂ ಮಾಡಿ ಆ ಕಾರ್ಖಾನೆ ಉಳಿಸ್ಬೇಕು, 1970 ಪ್ರಾರಂಭ ಆಗಿರೋದು ಅಂತಕ್ಕಂಥದ್ದಕ್ಕೆ ನಾನು ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಸರ್ಕಾರದಲ್ಲಿ ಕೊಟ್ಟಿರೋ ಕೋಆಪರೇಷನ್ ಏನು ನಮಗೆ ಇಲ್ಲಿ ಹೇಳ್ತೀರಿ, ಉಕ್ಕಿನ ಕಾರ್ಖಾನೆ ಪುನಶ್ಚೇತನಗೊಳಿಸ್ತೀವಿ ಅಂತ ಹೇಳಿ. ನಾನು ಭೀಮಣ್ಣ ಇಂತ ಕಂಡ್ರೆ ಈಶ್ವರ ಕಂಡ್ರೆ ಕೇಳಿ ನಾನು ಮಾಡ್ಬೇಕಾ? ಈ ರಾಜ್ಯಕ್ಕೆ ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಯಾವ ತರ ಈ ಒಂದು ರಾಜ್ಯಕ್ಕೆ ನನ್ನ ಇಲಾಖೆಯಿಂದ ಕಾರ್ಯಕ್ರಮ ತರಬೇಕು ಅಂತಕ್ಕಂಥದ್ದಕ್ಕೆ ಈಶ್ವರ ಖಂಡ್ರೆಯಿಂದ ನಾನು ನಡೆಸ್ಕೋಬೇಕಾಗಿಲ್ಲ. ಪದೇ ಪದೇ HMTಯ ಕಾರ್ಖಾನೆಯ ವಿಷಯದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. 7 ಕೋಟಿ ಕನ್ನಡಿಗರ ಆಸ್ತಿ. ಹೌದಪ್ಪ, ನಮ್ದು ಆಸ್ತಿ ಅಲ್ಲ, ನಿಂದು ಆಸ್ತಿ ಅಲ್ಲ, ಅದು ರಾಜ್ಯದ 7 ಕೋಟಿ ಕನ್ನಡಿಗರ ಆಸ್ತಿ, ಕರ್ನಾಟಕದ ಆಸ್ತಿ. ನೀನು ಹೇಳಿದ ಮೇಲೆ ನನಗೇನು ಮನವರಿಕೆ ಆಗಿಲ್ಲ. ಇದು ನಾನು ಕೇಳಿ ಬಯಸ್ತೀನಿ ನಮ್ಮ ಮಂತ್ರಿಗಳಿಗೆ. 2006 ನಾನು ಮುಖ್ಯಮಂತ್ರಿ ಆಗಿದ್ದ ಆಕಸ್ಮಿಕ, ಅದಕ್ಕಿಂತ ಮುಂಚೆ 5 ವರ್ಷ ಇತ್ತಲ್ಲ ಸರ್ಕಾರ. ಆ ಸರ್ಕಾರದಲ್ಲಿ ಯಾರ್ಯಾರು ಮಂತ್ರಿಗಳಿದ್ರು, ಯಾವ ಕಂಪನಿಗಳು, ಯಾರ್ಯಾರು ಆ ಸಂದರ್ಭದಲ್ಲಿ ಸುಮಾರು 177 ಎಕರೆ ಪದೇ ಪದೇ ಹೇಳ್ತಿರಲ್ಲ. HMT ವಶದಲ್ಲಿರುವ ಭೂಮಿಯ ಪೈಕಿ 280 ಎಕರೆ ಪ್ರದೇಶದಲ್ಲಿ ಅರಣ್ಯ ಸ್ವರೂಪದ ನಡು ತುಂಬಿದೆ. ಹೋಗೋಣ ಎಲ್ಲ 280 ಎಕರೆ ನಡು ತುಂಬಿ ಎಷ್ಟು ಮರ ಇದೆ ಅಂತ ನೋಡೋಣ ಅಂತ ಮಾಧ್ಯಮ ಸ್ನೇಹಿತರು ಅವರು ಹೊರ ಕೇಳ್ಬಿಡಿ, ಹೋಗೋಣ ಅಂತ ನೋಡೋಣ, ಪರೀಕ್ಷೆ ಮಾಡೋಣ ನಡು ತೋಪನ. ಅದರಲ್ಲಿ ನಡು ತುಂಬಿದೆ. ಪಕ್ಕದಲ್ಲಿರುವ ಬಾಡು ಬಿದ್ದ ಕಟ್ಟಡಗಳಲ್ಲಿ ಸಿನಿಮಾ, ಧಾರಾವಾಹಿ ಶೂಟಿಂಗ್ ನಡೆಯುತ್ತಿದೆ. ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದೆ. ಅಕ್ರಮವಾಗಿ 165 ಎಕರೆ ಭೂಮಿಯನ್ನು ಕೇವಲ 300 ಕೋಟಿಗೆ ಮಾರಾಟ ಮಾಡಿದೆ.
ಕುಮಾರಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಇದೆಲ್ಲವನ್ನು ಪರಿಶೀಲಿಸಲಿ ಎಂದು ಸವಾಲು ಹಾಕಿದರು. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈಗ ಇಲ್ಲಿ ಅಕ್ರಮವಾಗಿ HMT ಅವರು ವಾಣಿಜ್ಯ ಉದ್ದೇಶಕ್ಕೆ ಬಳಸ್ಕೊಂಡವ್ರೆ ಅಂತ ಹೇಳ್ತಾರಲ್ಲ, ವಿವಿಧ ಸರ್ಕಾರ ಇದೆ, ಅಲ್ಲಿ ಯಾವ್ಯಾವ ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೆ, ಏನೇನು ನಾವು ಆಗಿದೆ 160 ಎಕರೆಗೆ ಯಾರ್ಯಾರ ಪಾಲು ಏನಿದೆ, ಸರ್ಕಾರ ಇಟ್ಕೊಂಡಿದ್ದೀರಲ್ಲ, ಅರಣ್ಯ ಇಲಾಖೆ ಮಂತ್ರಿ ಇದ್ರಲ್ಲ, ಈ 160 ಎಕರೆ ಪ್ರದೇಶ ಮಾರಾಟ ಮಾಡಿದ್ರಲ್ಲ, 2 ವರ್ಷದಿಂದ ಮಾಡಿದ್ದೇ ನೀವು ಅರಣ್ಯ ಇಲಾಖೆ ಸಚಿವರಾಗಿ ಇದನ್ನು ವಶಪಡಿಸಿಕೊಳ್ಳತಕ್ಕಂಥದ್ದಕ್ಕೆ ಇವತ್ತು ಕೋರ್ಟ್ನಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ಕೋರ್ಟ್ನಲ್ಲಿ ಅದೊಂದು ಭಾಗ ಇರಲಿ. ಇಲ್ಲಿ ಅವ್ರು ಹೇಳ್ತಾರೆ 444 ಎಕರೆ ಪ್ರದೇಶದಲ್ಲಿ ಬೃಹತ್ ಜೈವಿಕ ಉದ್ಯಾನ ನಿರ್ಮಿಸುವುದು ನಮ್ಮ ಕ್ರಿಯೆ ಆಗಿತ್ತು. ಇಲ್ಲಿ ಪ್ಯಾಲೇಸ್ ಗ್ರೌಂಡ್ ಇದೆಯಲ್ಲ, ಅರಮನೆ ಮೈದಾನ, ಏನಪ್ಪ ಮಾಡಿದ್ದೀರಿ? ಉದ್ಯಾನವನ ನಿರ್ಮಾಣ ಏನು ಇದಕ್ಕೆ ವಾಯುವ್ಯಾರಿಕೆ ಎಲ್ಲ ಏನ್ ಮಾಡಿದಿರಿ? ತಗೊಂಡೋಗಿ ಉದ್ದಕ್ಕೂ ಅಲ್ಲಿ ಮಾಡಿದಿಲ್ಲಪ್ಪ, ಅರಮನೆ ವಶಪಡಿಸ್ಕೊತೀವಿ ಅಂತ ಹೇಳಿ ಈಗ ಉದ್ದಕ್ಕೂ ಚೌಟ್ರಿಗಳು ಕಂಡಿದ್ದೀರಲ್ಲ, ಇದೇ ಅಲ್ವಾ ಕಾಪಾಡ್ರೆ ನೀವು? ಇಲ್ಲಿ ಉದ್ಯಾನವನ, ಅದನ್ನು ಜೈವಿಕ ಉದ್ಯಾನವನ 440 ಎಕರೆ. ಇಲ್ಲಿ ನೋಡಿದ್ರೆ ರಸ್ತೆ ಒಳಗೆ ಸಾಯಂಕಾಲ ಓಡಾಡಕ್ಕಾಗಲ್ಲ. ಯಾವಾಗ ಕೊಟ್ಟಿದ್ದಲ್ಲಪ್ಪ ಎಲ್ಲ ಚೌಟ್ರಿ ಪರ್ಮಿಷನ್ ಕೊಟ್ಟಿದ್ದೀನಿ ಹೇಳ್ತೀರಿ. ಆಮೇಲೆ ಈಗಿದ್ದರೂ ಗುರಿಯಾಗಿದ್ದನ್ನು ಬಹಿರಂಗವಾಗಿ ಘೋಷಿಸಲಾಗಿದೆ. ಈಗಿದ್ದರೂ ಕುಮಾರಸ್ವಾಮಿ ರಿಯಲ್ ಎಸ್ಟೇಟ್ ದಂಧೆ ಎಂದು ಆರೋಪಿಸಿದವರಿಗೆ ಅರ್ಥವಿಲ್ಲ. ನಮ್ಮ ಸರ್ಕಾರಕ್ಕೆ ಅರಣ್ಯ ಇಲಾಖೆ ಸೂಟಿಟ್ಟು ಅಭಿವೃದ್ಧಿಗೆ ತಡೆ ಒಡ್ಡುವ ಅಗತ್ಯವಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಇವ್ರು ಏನಾದರೂ ರೆಕಾರ್ಡ್ಸ್ ನೋಡಿದ್ರ ಗೊತ್ತಿಲ್ಲ. ಆಮೇಲೆ HMT ಕಾರ್ಖಾನೆ ಪ್ರಾರಂಭ ಆಗ್ತಕ್ಕಂಥ ಆ ದಿನದಲ್ಲಿ ವಯಸ್ಸೆಷ್ಟು ವಯಸ್ಸು 45 ಹುಟ್ಟಿರ್ತಾರೆ, ಅಂದ್ರೆ ಮಗು ಇರ್ಬೇಕು. HMT ಕಾರ್ಖಾನೆ ಇದು ಆದಾಗ ಅವತ್ತು ತೀರ್ಮಾನ ಆದಾಗ 64, ಇದು 60ರಲ್ಲಿ ತೀರ್ಮಾನಗಳಾಗಿರೋದು, ಕೆಲವು ಹುಟ್ಟಿರ್ಲಿಲ್ವ? ಈಗ ಪಾಪ ಶುರು ಮಾಡೋದು HMT ಲ್ಯಾಂಡ್ ಬಗ್ಗೆ ಗದಾಪ್ರಹಾರ ಮಾಡೋದು. ಇಲ್ಲಿ ಪದೇ ಪದೇ ಹೆಸರನ್ನ ಹೇಳೋದು ಇವರಿಗೆ. ನಾನು ಏನೋ ಒಂದು HMT ಕಾರ್ಖಾನೆ ನಾನು 2 ವರ್ಷದ ಪಡ್ತಾ ಶ್ರಮ ನನಗೆ ಗೊತ್ತು. ಅದನ್ನು ಯಾವ ರೀತಿ ರಿವೈವ್ ಮಾಡಿಸ್ಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳು, ಆರ್ಥಿಕ ಸಚಿವರನ್ನ ಮನವೊಲಿಸ್ತಕ್ಕಂಥದ್ದಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್ ಆಗಿದೆ. ಅಂಥದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅಂತ ಹೇಳಿ ನಾನು ಹೊರಟ್ರೆ ನನಗೆ ಬೆಂಬಲ ಕೊಡಬೇಕು. ಇವರು ಇದನ್ನ ಹಾಳು ಮಾಡ್ಲಿಕ್ಕೆ ಕೊಡಬೇಕು. ನ್ಯಾಷನಲ್ ಲೆವೆಲ್ ಅಲ್ಲಿ ಬರ್ತಕ್ಕಂಥದ್ದಕ್ಕೆ HMT ಅರಣ್ಯ ಇಲಾಖೆಗೆ ಸೇರ್ತಕ್ಕಂಥ ಭೂಮಿ ಅಂತ ಹೇಳಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ನ್ಯಾಚುರಲ್ ಯೂಸ್ ಮಾಡಿದ್ದೀರಲ್ಲ. GCC 500 ಮಾಡ್ತಾರೆ. ನೆನ್ನೆಲ್ಲ ಭಾಷಣ ಮಾಡ್ಬಂದವ್ರು ನಮ್ಮ ಮುಖ್ಯಮಂತ್ರಿಗಳು GCCಗೆ ಎಂಟ್ರೈ ಮಾಡ್ತಾರೆ. ನೆನ್ನೆಯ ಭಾಷಣ ಅಲ್ಲಿ ಇಲ್ಲಿ ಅರಣ್ಯ ಇಲಾಖೆ ಭೂಮಿ ಅಂತ ಹೇಳ್ತಾರಲ್ಲ, ನೀವು ಒಂದು ಪದ ಹೇಳ್ತೀನಿ ಕೇಳಿ ಸರ್. ಎಲ್ಲರೂ ನಾವು ಪ್ರೊಸೀಡಿಂಗ್ ಅವತ್ತಿನ 1960s ಆಗಿದೆ ಅನ್ನೋದಕ್ಕೆ ಸಬ್ಜೆಕ್ಟ್ ಸ್ಯಾಂಕ್ಷನ್ಸ್ ಗ್ರಾಂಟ್ ಆಫ್ ಲ್ಯಾಂಡ್ ಫ್ರಮ್ ಔಟ್ ಆಫ್ ದ ಪೀಣ್ಯ ಪ್ಲಾಂಟೇಶನ್ ಅಂಡ್ ಜಾರ್ಖಂಡ್ ಕವರ್ Bangalore range to the HMT Limited Jalahalli for their watch factory and extension of existing township etc. ಇದು ಗೌರ್ಮೆಂಟ್ ಆದೇಶ ಆಗೋದಕ್ಕೆ ಆಗಿರ್ತಕ್ಕಂಥ ಮೀಟಿಂಗ್. ಡೇಟ್ ಯಾವುದು? 25 ನವೆಂಬರ್ 1960. ನಾನು ಇನ್ನು 1 ವರ್ಷ ಆಗಿದ್ದಾಗ, ನಾನು 1915 ಡಿಸೆಂಬರ್ ಹುಟ್ಟಿದ್ದೆ. ನವೆಂಬರ್ 1 ವರ್ಷ ಆಗಿತ್ತು. 1 ವರ್ಷ ನಾನು
ಇಲ್ಲಿ ಲೆಟರ್ ನಂಬರ್ so and so 17th August October 60 from the Chief Conservator of Forest in Mysore, Bangalore. Representation dated 21st October 1960 from the Managing Director HMT. ಇಲ್ಲಿ ಏನು ಹೇಳ್ತಾರೆ, HMT ಲಿಮಿಟೆಡ್ ಜಾಲಹಳ್ಳಿ HMT ಲಿಮಿಟೆಡ್ ನಿಂದ ಒಂದು ಮನವಿ ಏನ್ ಕೊಡ್ತಾರೆ, 260 ಎಕರೆ ಅಂದರೆ HMT ಲಿಮಿಟೆಡ್ ಜಾಲಹಳ್ಳಿ Bangalore have requested for the release of 260 acres of forest land from Dargabande Kaval and Pinia Plantation, Bangalore range for the location of the proposed watch factory, extension and laying of township etc. under their expansion schemes, and in the circumstances requested government to release the area asked for. ಇದಕ್ಕೆ ಅವರೇನು ಕೇಳಿದ್ರು HMT ಅವರು, the Chief Conservator of Forest Bangalore was consulted in the matter of the release of the land reports that the total areas available for disposal is 283 acres as against 260 acres requested by the HMT Limited, and there is no objection to its grant subject to certain conditions ಅಂತ ಹಾಕಿ ಅವತ್ತಿನ DFO NOC ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಇಂಡಿಯನ್ ಏರ್ ಫೋರ್ಸ್ದು ಲ್ಯಾಂಡ್ ಇವತ್ತು ಅಲ್ಲೇ ಇದೆಯಲ್ಲ ಪಕ್ಕದಲ್ಲಿ, HMT ಪಕ್ಕದಲ್ಲಿ, ಅದೆಲ್ಲ ಡೀಟೇಲ್ ಇದೆ. ಬೇಕಾದ್ರೆ ನಿಮ್ಗೆ ಎಲ್ಲ ದಾಖಲೆ ಕೊಡ್ತೀನಿ. ಅವ್ರ ಹತ್ರ ಇನ್ನೂ ಸಿಕ್ಕಿಲ್ಲ ಅಂದ್ರೆ ದಾಖಲೆ ಕೊಡಲಿ ಅಂತಾರಲ್ಲ. ಇಲ್ಲಿ ಏನೇನು ಪ್ರೊಸೀಡಿಂಗ್ ಆಗಿದೆ, ಕಂಡೀಷನ್ಗಳೇನು, ಇದೆಲ್ಲ ರೆಕಾರ್ಡ್ಸ್ ಇದೆ. ಇಷ್ಟೆಲ್ಲ ಇದ್ದು ನಮ್ಮ ಹತ್ರ ಇವರು ಇಲ್ಲಿವರೆಗೂ ನಡ್ಕೊಂಡ ರೀತಿಗಳಿದೆಯಲ್ಲ ಕಳೆದ 2 ವರ್ಷದಿಂದ ಇವರು ಆಗ್ತೇನೆ ಫಾರೆಸ್ಟ್ ಇಂದು ಕ್ಲಿಯರೆನ್ಸ್ ತಗೊಂಡವ್ರೆ, ಗ್ರಾಂಟ್ಗೆ ಹಣ ಕಟ್ಟಿದ್ದಾರೆ, ಗ್ರಾಂಟ್ ಮಾಡಿದ್ದಕ್ಕೂ ಹಣ ಕಟ್ಟಿದ್ದಾರೆ ಇದರಲ್ಲಿ ಸರ್ಕಾರಕ್ಕೆ. ಅವತ್ತಿನ ಕಾಲದಲ್ಲಿ ಪದೇ HMT ಬಗ್ಗೆ ಅರಣ್ಯ ಅತಿಕ್ರಮಣ 160 ಎಕರೆ ಯಾವ್ಯಾವ ಕಾಲದಲ್ಲಿ ಸೇಲ್ ಮಾಡಿದ್ದಾರೆ, ಏನ್ ಮಾಡಿದಿರಪ್ಪ ಅದನ್ನ ಹಾಕಿದ್ರೆ ನಿಮ್ಮ ಅರಣ್ಯ ಇಲಾಖೆಗೆ ಸೇರಿದ್ರೆ. ಜಕ್ಕೂರ್ ಪ್ಲಾಂಟೇಶನ್ ಯಾರ್ಯಾರು ಕಟ್ಟಿದ್ದಾರೆ ಮನೆಗಳನ್ನ, ಈಗ ಜಕ್ಕೂರ್ ಪ್ಲಾಂಟೇಶನ್ 300 ಎಕರೆ 180 ಎಕರೆನ ಅವತ್ತಿನ ಮಹಾರಾಜರು ನಿಮ್ಮ ಜಕ್ಕೂರು ಇದಕ್ಕೆ ಇದನ್ನ ಪ್ಲೇನ್ ಇದಕ್ಕೆ ಎಂತದ್ದು ಟ್ರೈನಿಂಗ್ ಸೆಂಟರ್ ಮಾಡಿದ್ರು. ಅದಕ್ಕೆ 170 ಎಕರೆ ಕೊಟ್ಟಿದ್ರು. 270 ಎಕರೆ ಆ ಕಡೆ ಭಾಗದಲ್ಲಿ ಕಟ್ಕೊಂಡವರಲ್ಲ ಜಕ್ಕೂರ್ ಪ್ಲಾಂಟೇಶನ್. ಅದು ಫಾರೆಸ್ಟ್ ಅಲ್ವಾ? 2 ವರ್ಷ ಇದ್ರಲ್ಲ, 3 ವರ್ಷ ಫಾರೆಸ್ಟ್ ಮಂತ್ರಿ ಆಗಿ ಎಲ್ಲೇ ನೋಡಿಸ್ಬಿಟ್ಟಿದ್ರಿ. ಒಂದು ಮಾತಾಡಕ್ಕೆ ಒಂದು ಇತಿಮಿತಿ ಇರಬೇಕು ನಿಮಗೆ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅಲ್ಲೆಲ್ಲ ಇನ್ನೊಂದು ಆ ಕಡೆ ಇದೇನಪ್ಪ ನಮ್ಮ ಯಾವ ಕಾನ್ಕಾರ್ಡ್ ಇನ್ನೂ ಕೇಸ್ ನಡೀತಾನೆ ಇದೆ. ಯಾವ್ದಾದ್ರು ಇನ್ನೊಂದು ಕಾಡುಗೋಡಿ ಪ್ಲಾಂಟೇಶನ್ ಉಳಿಸಿದ್ದೀರ, ಕಾಡುಗೋಡಿ ಪ್ಲಾಂಟೇಶನ್ ಇನ್ನೂ ಕೇಸ್ ನಡೀತಾ ಇದೆ. ಕಾನ್ಕಾರ್ಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ ಇದು ಈ ರಾಜ್ಯದಲ್ಲಿ ಯಾವ್ಯಾವ ರೀತಿ. ಯಾಕೆಂದ್ರೆ ನಾನಿದ್ದಿದ್ದು ಕೇವಲ 14 ತಿಂಗಳು 18 ತಿಂಗಳು. ಆ 18 ತಿಂಗಳಲ್ಲಿ ಇದೇ ಏರಿಯಾದಲ್ಲಿ HMT ವ್ಯಾಪ್ತಿಗೆ ಬರತಕ್ಕಂಥ ಯಾವುದೇ ಭೂಮಿಯನ್ನ ರಿಜಿಸ್ಟ್ರೇಷನ್ ಮಾಡಬಾರದು ಅಂತ ಹೇಳಿ ಸರ್ಕಾರದಿಂದ ಡೈರೆಕ್ಷನ್ ಕೊಟ್ಟು ನಿಲ್ಲಿಸಿದೆ ನಾನು ಮುಖ್ಯಮಂತ್ರಿ ಆದ್ಮೇಲೆ. ಅದಕ್ಕಿಂತ ಮುಂಚೆ 160 ಎಕರೆ ಮಾರಾಟ ಮಾಡಿದಿರಲ್ಲ, ಸರ್ಕಾರ ಸ್ವಾಮಿ ಕೊಟ್ಟಿದ್ರು. ಓಕೆ, ಇಸ್ರೋ ಇನ್ನೊಂದು ಕೊಟ್ಟಿದ್ರೆ ಅದು ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು. ಅದರಿಂದ ದೇಶಕ್ಕೆ ಏನೋ ಒಂದು ಕಾಂಟ್ರಿಬ್ಯೂಷನ್ ಇದೆ. ಇನ್ನೂ ನಿಂತಿದ್ದಾರಪ್ಪ ಕಟ್ಟಿದಾರಲ್ಲ ಬಟ್ಟೆಸ್ ರೋಡ್ ಬಿಲ್ಡಿಂಗ್ಗಳು, ಯಾವ್ಯಾವ ಪ್ರೈವೇಟ್ ಕಂಪನಿಗಳಿಗೆ ಯಾವ್ಯಾವ ಬಿಲ್ಡರ್ಗಳಿಗೆ ಕೊಟ್ಟಿದ್ರಿ ತನಿಖೆ ಮಾಡಿ ಏನಾದರೂ ನೋಟಿಸ್ ಕೊಟ್ಟಿದ್ದೀರಾ ಅವರಿಗೆ? HMT ನೋಟಿಸ್ ಕೊಡೋದಕ್ಕೆ ಮೊನ್ನೆ ಯಾರೋ ಅಧಿಕಾರಿ ರಿಟೈರ್ಡ್ ಆಗಿ ಹೋಗ್ಬೇಕಾದ್ರೆ ಯಾರಪ್ಪ ಡೈರೆಕ್ಷನ್ ಕೊಟ್ಟಿರೋದು?
ಕೆಲವೇ ದಿವಸಗಳಲ್ಲಿ ಏನೋ ಒಂದು ರಿವೈವಲ್ ಮಾಡಲಿಕ್ಕೆ ಒಂದು ಹೊಸ ಕಾಯಕಲ್ಪ ಕೊಡ್ಲಿಕ್ಕೆ ನಾವು ಹೊರಟಿದ್ರೆ ಬೆಂಬಲ ಕೊಡಬೇಕು. ಈ ರೀತಿ ಕೊಟ್ಕೊಂಡು ಏನ್ ಸಾಧನೆ ಮಾಡ್ತೀವಿ ನಾವು? 1.5 ಲಕ್ಷ ಕೋಟಿ ಇಂಪ್ರೂವ್ಮೆಂಟ್ ನಾವು ಕೊಡ್ತಾರಂತೀವಿ ಬೆಂಗಳೂರು ನಗರದ ಅಭಿವೃದ್ಧಿಗೆ. 1.5 ಲಕ್ಷ ಕೋಟಿ ಎಲ್ಲಿದೆ ದುಡ್ಡಿದ್ರಲ್ಲಿ ಸರ್ಕಾರದಲ್ಲಿ? 1.5 ಲಕ್ಷ ಕೋಟಿ ಹಾಕೋದಕ್ಕೆ ಯಾರ್ಯಾರ ತಲೆ ಮೇಲೆ ಸಾಲ ಹೊರಿಸಿ ಮುಂದೆ ಯಾರ್ಯಾರು ನೆಲೆ ತಗೊಂಡೋಗಿ ನಿಲ್ಲಿಸಬೇಕು ಈ ರಾಜ್ಯನ ಅಂತ ಮಾಡಿದ್ದೀರಿ. ಇಲ್ಲಂದ್ರೆ ಬೆಂಗಳೂರಿನಂತವು ಇನ್ನು ಮಾದರಿಯಾಗಿ ಇನ್ನು ಟೈರ್ 3 ಕಟ್ತಾರಂತೆ ಸಿಟಿಗಳನ್ನು. ಬೆಂಗಳೂರಿನ ಮಹಾನ್ ಚೆನ್ನಾಗಿ ಕಟ್ಟಿದ್ದೀರಿ. ಈಗ ಕೆಂಪೇಗೌಡ ಕಟ್ಟಿ ಬೆಂಗಳೂರು ನೋಡ್ತಾ ಇಲ್ವ? ಈಗ ಸಿಂಗಾಪುರ ಮಾಡಿರೋದನ್ನ ಟೀಮ್ ಕರ್ನಾಟಕ ಸರ್, ಟೀಮ್ ಬೆಂಗಳೂರಲ್ಲಿ ಟೀಮ್ ಕರ್ನಾಟಕ ಅಂತ ಇದೆ. ಏನ್ ಕರ್ನಾಟಕ? ಟೀಮ್ ಕರ್ನಾಟಕ. ಟೀಮ್ ಕರ್ನಾಟಕ ಸದ್ಯ ಬೆಂಗಳೂರು ಸರಿಪಡಿ ಆಮೇಲೆ ನೋಡೋಣ ಕರ್ನಾಟಕ ಮಾಡೋಣ. ರಾಜ್ಯ ಸರ್ಕಾರಕ್ಕೆ ಯಾವುದೇ ರೈಟ್ಸ್ ಇರುತ್ತೆ ಯಾವುದಕ್ಕೆ? ಈಗ ಈ ಲ್ಯಾಂಡ್ ಇದು 60ರಲ್ಲಿ ಬರ್ಕೊಟ್ಟವ್ರೆ, ಓದಬೇಕ ಎಲ್ಲ ಕಂಪ್ಲೀಟು. ಇಲ್ಲ ಕಾಪಿ ಕೊಡ್ತೀವಿ ನೋಡಿ ಏನ್ ಹೇಳ್ತಾರೆ. The government in the circumstances is accordingly pleased to direct that our area of 80 acres shown in yellow sketched lines in the sketch number 2160 comprising of serial numbers 18, 19, 35, 36 Jharkhand cover be disforested and placed at the disposal of the revenue department forthwith for assignment in favor of the HMD. ಡಿಸ್ಫಾರೆಸ್ಟ್ ಮಾಡಿದ್ದಾರೆ. ಇದೆಲ್ಲ ಆಗಿ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅವರಿಗೆ. ಆಮೇಲೆ ಹಲವಾರು ಕಂಡೀಷನ್ ಹಾಕಿದ್ದನ್ನೆಲ್ಲ ಫುಲ್ಫಿಲ್ ಆಗಿದೆ ಮೀಟಿಂಗ್ಗಳಾಗಿ. ಡಿಫೆನ್ಸ್ ಲ್ಯಾಂಡು ಎಷ್ಟು ಬಿಡಬೇಕು ಡಿಫೆನ್ಸ್ನವರಿಗೆ, ರಸ್ತೆ ಏನು ಮಾಡಬೇಕು ಡಿಫೆನ್ಸ್ ಇದಕ್ಕೆ ರಿಸರ್ವ್ ಆಗದಾಗೆ ಹಲವಾರು ರೀತಿಯಲ್ಲಿ ಕಂಡೀಷನ್ಗಳು ಅವತ್ತು ಹಾಕಿ ಫುಲ್ಫಿಲ್ ಮಾಡಿ ಕ್ಲಿಯರ್ ಮಾಡಿರೋದು. ಇದನ್ನ ತಗೊಂಡೋಗಿ ನಮ್ಮ ಅರಣ್ಯ ಇಲಾಖೆ ಸೇರಿರ್ತಕ್ಕಂಥದ್ದನ್ನ ಶೌಚಾಚಾರ ಮಾರಾಟ ಮಾಡಿಬಿಟ್ರು. ಓದಕ್ ಬರಲ್ವ ಏನಾಗಿದೆ ಅಂತ ಹೇಳಿ ಎಷ್ಟು ಸಲ ರಿಕ್ವೆಸ್ಟ್ ಮಾಡಿದ್ದೀನಿ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ನಮ್ಮ ಇಲಾಖೆ ಇರ್ತಕ್ಕಂಥ PSU ಕಂಪನಿಗಳಲ್ಲಿ ಇರ್ತಕ್ಕಂಥ ಡಿಫರೆನ್ಸ್ಗಳಿಗೆ ಒಂದು ಮೀಟಿಂಗ್ ಕರೀರಿ. ನಾನೇ ಬರಕ್ಕೆ ತಯಾರಾಗಿದ್ದೀನಿ, ಚರ್ಚೆ ಮಾಡೋಣ, ಒಂದು ಸಾಲ ಮಾಡೋಣ ಇದನ್ನೆಲ್ಲ ಅಂತ ಹೇಳಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಹಿಂದೆ ಇದ್ದವ್ರಿಗೆ ಈಗಲ್ಲ. ಅದರಿಂದ ಪದೇ ಪದೇ ಸುಳ್ಳು ಅಪಾದನೆ ಮಾಡಿ ಅವತ್ತು 25,000 30,000 ಕೆಲಸಗಾರರಿದ್ರು, ಇವತ್ತೆಲ್ಲ 150 ಜನ ಇರ್ಬೋದು. ಅದು ಏನೋ ಒಂದು ಹೊಸ ಒಂದು ಜೀವ ಕೊಡಬೇಕು ಅಂತ ಹೊರಟಿದೆ. ನಾನು ಬೆಂಬಲ ಕೊಡಬೇಕು ನೀವು ಈ ರಾಜ್ಯ ಸರ್ಕಾರ ನಡೆಯಬಹುದು. ಗಟ್ಟಿ ಮಾಡ್ಕೊಂಡು ಮುಖ್ಯ ಕಾರ್ಖಾನೆ ಹೇಳೋರಲ್ವಾ, ನಾನು ಇವ್ರಿಗೆ ಹೇಳಿಸ್ಕೋಬೇಕ. ಪಕ್ಕದ ಆಂಧ್ರ ಪ್ರದೇಶದಲ್ಲಿ 1,30,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಆರ್ಸೆಲರ್ಮೆಂಟ್ ಅದು ಡಿಪಾನ್ ಕಂಪನಿ. ನಾನೇ ಫೌಂಡೇಶನ್ ಸ್ಟೋನ್ ಹೋಗಿದ್ದೆ. ಅವ್ರು ಏನೇನು ಸಹಕಾರ ಕೇಳಿದ್ರು ನಮ್ಮ ಇಲಾಖೆ ಕೊಟ್ಟಿದ್ದೀವಿ. ಇಲ್ಲಿ ಯಾಕೆ ಬಂದಿದ್ದೀರಪ್ಪ? ಈಗ ಯಾರು ಬಂದವರಿಗೆ ಬಂದವರಿಗೆಲ್ಲ ಕೇಳಬೇಕಾಗಿದೆ. ನಾವು ಪತ್ರಪ್ಪ ಅಂತ ಇವರು ಏನ್ ಯಾರು ಮಾಡದೇ ಇರೋದು ಮಾಡಿದ್ದೀವಿ ಅಂತ ಹೇಳ್ಬೇಕು. 15 ಲಕ್ಷ ಸಸಿಗಳನ್ನು ಎಲ್ಲ ಮಾಡ್ಕೊಂಡಿದೆ ಸರ್. 15 ಲಕ್ಷ ಸಸಿಗಳಿಂದಲೂ ಕೂಡ ಈಗೆಲ್ಲ ಕಂಟಿನ್ಯೂ ಆಗಿದೆ. ಅವರು ಅರಣ್ಯ ಮಂತ್ರಿ ಆದಾಗಿಂದ ಅವರ ಪ್ರತಿ ಹೇಳಿಕೆಗೂ ನೀವು ಪ್ರತಿ ಉತ್ತರ ಕೊಡ್ತಿದ್ರೆ, ನಿಮ್ಮ ಪ್ರತಿ ಲೈನಿಗೂ ಒಂದು ಉತ್ತರವನ್ನು ಕೊಡ್ತಿದ್ದಾರೆ. ತಾರ್ಕಿಕ ಅಂತ ಹೇಳಬೇಕು. ಒಂದ್ ಕಡೆ ಅರಣ್ಯ ಇಲಾಖೆನೂ ಉಳಿಬೇಕು, HMC ಕಂಪನಿನೂ ಉಳಿಬೇಕು. ಒಂದು ನಿಮಿಷ, ಈಗ ನಾಳೆ ಬೆಳಗ್ಗೆ ಅವ್ರು ಹೇಳಿದ ತಕ್ಷಣ ಬಂದು ಅಪ್ಲೈ ಮಾಡ್ಕೊಳ್ಳೋಕ್ಕಾಗಿದೆಯಾ? ಇದು ಅಪಪ್ರಚಾರ ಮಾಡಬೇಡಿ ಅಂತ ನೀವು ಹೇಳ್ತಾ ಇರೋದು. ನಾನು ಈಗಲೂ ನೀವೇನಾದ್ರು ಬಂದಲ್ಲಿ ಭೂಮಿ ಕೊಡಕ್ಕಾಗಲ್ಲ. ಕೋರ್ಟ್ ಸ್ಟೇ ಕೊಟ್ಟಿದ್ದಾರೆ, ಕೋರ್ಟಲ್ಲಿ ನಡೀತಾ ಇದೆ. ಇದೆಲ್ಲ ವ್ಯಾಜ್ಯಗಳು ಅಂತಿಮವಾಗಿ ಕೋರ್ಟ್ ತೀರ್ಮಾನ ಆಗ್ಬೇಕಲ್ಲ, ನಾವು ಮಾಡೋಕ್ಕಾಗಲ್ಲ. ಅದರಿಂದ ಕೋರ್ಟ್ನಲ್ಲಿ ಇದರ ಬಗ್ಗೆ ವಾದ ಪರವಾದ ಎರಡು ನಡೀತಾ ಇದೆ.
ರೆಕಾರ್ಡ್ಸ್ ನಾವು ಹೇಳ್ತಾ ಇರೋದು, ನೀವೇನು ಇಟ್ಕೊಂಡು ಹೇಳ್ತಾ ಇದ್ದೀರಿ? ನಿಮ್ಮಂದ್ರೆ ಏನಿದೆ? ಸರ್ HMT ಅವಾಗಲೇ ಭೂಮಿ ತಗೊಂಡಾಗ ಅದು ಪೊಸೆಷನ್ ತಗೊಳ್ಳದಲ್ಲೇ ಬೇರೆಯವ್ರಿಗೆ ಕೊಟ್ಟಿದ್ದು ಅದರದ್ದು ತಪ್ಪಿದಲ್ಲ, ಇವಾಗ ಅದನ್ನ ವಾಪಸ್ ಅದು ನೋಡಿ, ಅದು ರಾಜ್ಯ ಸರ್ಕಾರ ಮಾಡಬೇಕು. ನಾನಿದ್ದಾಗ ಆಗಿರೋದಲ್ಲ, ನಾನು ಮುಖ್ಯಮಂತ್ರಿ ಇದ್ದಾಗಲೂ ಆಗಿಲ್ಲ, ಈಗಲೂ ಆಗಿಲ್ಲ. ಅದನ್ನು ನಾನು 2006ರಲ್ಲೇ ಫೈಂಡ್ ಔಟ್ ಮಾಡಿ ಹೇಳಿದ್ದೀನಿ, ತನಿಖೆ ಆಗ್ಬೋದು ಅಂತ. ಫರ್ದರ್ ಯಾವುದೋ ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ ಹೇಳಿ ಆಗಲ್ಲ. ಸರ್, ಈಗ ಈಶ್ವರ್ ಖಂಡ್ರವರು ಬೇರೆ ಇಲಾಖೆ ವಹಿಸ್ಕೊಂಡ್ರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಮಾತನಾಡ್ತಾರೋ ಅಥವಾ ಮಾತನಾಡಿಸ್ತಾ ಇದ್ದಾರಾ ಸರ್? ಬೇರೆ ಮಾತನಾಡಿಸ್ತಿರ್ಬೇಕು. ಅವತ್ತಿಂದಲೂ ಅದೇ ಆಗಿರೋದು. ಅವರು ಅರಣ್ಯ ಇಲಾಖೆ ಸಚಿವರಾದ ಮೇಲೆ ನಿಜವಾದ ಅರಣ್ಯ ಪ್ರದೇಶ ಬಿಡಿಸಕ್ ಹೋಗಿಲ್ಲ. ಬರೀ HMT QS ಇಲ್ಲ, ಬರೀ ಇದರಲ್ಲೇ ಆಗುತ್ತೆ. ಎಷ್ಟು ಪ್ರದೇಶ ಬಿಡಿಸಿದ್ದೀರಿ? ಎಷ್ಟು ಅರಣ್ಯ ಪ್ರದೇಶ? ಜಕ್ಕೂರ್ ಹೋಗಿ ನೋಡಿದ್ದೀರಾ? ಜಕ್ಕೂರ್ ಪ್ಲಾಂಟೇಶನ್ ಯಾರಿಗಿದೆ? ಏನೇನು ರೆಕಾರ್ಡ್ ಇಟ್ಟಿದ್ರು? ಯಾರ್ಯಾರಲ್ಲ ಈಗ ಅಲ್ಲಿ ಜಕ್ಕೂರ್ ಪ್ಲಾಂಟೇಶನ್ ಅಲ್ಲಿ? ಈಗ ಕಾಡ್ಗೋಡಿ ಪ್ಲಾಂಟೇಶನ್ 600 ಎಕರೆ 700 ಎಕರೆ ಏನಾಗಿದೆ ಇವತ್ತದು? ಏನಾದ್ರು ಬಿಡಿಸಿದ್ದೀರಾ? 2018ರಲ್ಲಿ ನಿಮ್ಗೆ NMDC 1000 ಎಕರೆ ಆಕ್ಯುಪೈ ಮಾಡಿ 50,000 ಎನ್ವೈರನ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡಿದ ಅದೇ NMDC ಅವರು ಹಿಂದೆ ಅವರು ಮೈನಿಂಗ್ ಏರಿಯಾ ಅವರ ಸುಮಾರು ಇದೆ, ಮೈನಿಂಗ್ ತಗೊಂಡಿದ್ದಾರೆ. ದೇಶದ ಹಲವಾರು ಪ್ರದೇಶದಲ್ಲಿ NMDC ಇಂದ ಮೈನಿಂಗ್ ಎಕ್ಸ್ಟ್ರಾಕ್ಷನ್ ಆಗ್ತದೆ. ನಾಟ್ ಓನ್ಲಿ ಇಂಡಿಯಾ, ಈವನ್ ಅಬ್ರಾಡಲ್ಲೂ ಇದೆ ಆಕ್ಟಿವಿಟೀಸ್ NMDC. ಇಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಸಹ ಬಳ್ಳಾರಿ ಡಿಸ್ಟ್ರಿಕ್ಟ್ನಲ್ಲಿ ಒಂದು 2-2.5 ಸಾವಿರ ಎಕರೆ ಲ್ಯಾಂಡ್ ಇದೆ. ನಾನು ಸಹ ಹಲವಾರು ಇಂಡಸ್ಟ್ರೀಸ್ ಆಗ್ತಕ್ಕಂಥವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ನಮ್ಮ ರಾಜ್ಯದಲ್ಲಿ ಮತ್ತೊಂದು ಒಂದು ಉಕ್ಕಿನ ಕಾರ್ಖಾನೆ ಮಾಡಲಿಕ್ಕೆ ಬೆಂಬಲ ಕೊಡಿ ಅಂತ, ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಸರ್, ಮೊನ್ನೆ ಸರ್ಕಾರ 15 ಲಕ್ಷ ಸಸಿ ನೆಟ್ಟಿತ್ತು, ಎಲ್ಲವೂ ಕೂಡ ಹಾಳಾಗಿದೆ. ಗಿನ್ನಿಸ್ ರೆಕಾರ್ಡ್ ಮಾಡಕ್ಕೆ ಇದರಲ್ಲಿ ಚೊಂಬಲ್ ನೀರು ಬಿಡ್ತಾವ್ರೆ ಹೇಳೋರಲ್ಲ, ಬಿಡಿ ಅಧಿಕಾರಿಗಳು ಹೇಳೋರು 10 ಕೋಟಿ ಅಲ್ಲ, more than 60 to 70 crores ಆಗಿದೆ. ಸರ್, ಗಿನ್ನಿಸ್ ರೆಕಾರ್ಡ್ ಮಾಡಕ್ಕೆ ಹೋಗಿದ್ದಾರೆ. 5 ಇಂಚ್ಗೆ ಒಂದೊಂದು ಮರ ನೆಟ್ಟಿದ್ದಾರೆ. ಆಗತ್ತಾ ಸರ್? ಗಿನ್ನಿಸ್ ರೆಕಾರ್ಡ್ ಅವಾರ್ಡ್ ಬೇರೆ ತಾಂಡ್ರ ಸರ್. ಯಾರು ಬಹುಶಃ ಭರತನಾಟ್ಯ ಮಾಡೋದನ್ನ ಕರ್ಕೊಂಡು ಬಂದವ್ರೆ, ಮರ ನೆಡೋದನ್ನ ಕರ್ಕೊಂಡು ಬಂದಿಲ್ಲ. ಭರತನಾಟ್ಯ ಮಾಡೋದನ್ನ ಕರ್ಕೊಂಡು ಬಂದು ಗಿನ್ನಿಸ್ ರೆಕಾರ್ಡ್ ಮಾಡೋದು. BSL NMDC ಪುನಃಸ್ಥಿತ ಅವರಿಗೆ ಇಲಾಖೆ ಕೆಲಸ ಮಾಡಿ ಇದನ್ನೇ ಇನ್ನೊಂದರ ಪ್ರಚಾರ ಮಾಡಕ್ಕೆ ಹೋಗಿರೋ ದಿನ ಆರ್ಟಿಕಲ್ ಬರ್ಸ್ಕೊಂಡು ಸರ್, ಇನ್ನೊಂದು ಸರ್, ನಿಮ್ಮ ಇಲಾಖೆದು PM E-ಡ್ರೈವ್ ಯೋಜನೆಯಡಿ 4,500 ಬಸ್ ಕೊಟ್ಟಿದ್ರಿ. ರಾಜ್ಯ ಸರ್ಕಾರದವರು ಇನ್ನೂ ಟೆಂಡರ್ ಕರೆದಿಲ್ಲ. ಅವರು 2 ನೀರು ಕೂಡ ಕೊಡ್ತವ್ರೆ. 4,500 ಬಸ್ ಬಗ್ಗೆ ದಿನ ಕ್ಯಾತೆ ನಡೀತಿದ್ದಲ್ಲ, ಯಾಕೆ? ಈಗ ಬೇರೆ ರಾಜ್ಯದವರು ಯಾಕೆ ಡಿಮ್ಯಾಂಡ್ ಇದೆ, ಬಸ್ಗಳು ಕೊಡಿ ಅಂತ ಹೇಳಿ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡವ್ರೆ? ಈವನ್ ಬ್ಯಾಟ್ರಿ ಚಾರ್ಜಿಂಗ್ ಅಲ್ಲೂ 2,000 ಕೋಟಿ 500 ಕೋಟಿ ರಿಲೀಸ್ ಆದರೆ ಅದರಲ್ಲಿ 120 ಕೋಟಿ ಕರ್ನಾಟಕಕ್ಕೆ ಕೊಟ್ಟಿದ್ದೀನಿ ಇಲಾಖೆಯಿಂದ. ನಮಗೆ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಬಹುಶಃ ಯಾವ ಕಾರಣಕ್ಕೆ ಇಷ್ಟೆಲ್ಲ ಪಾಪ ಒತ್ತಾಡ್ತಾರೋ ಟೆಂಡರ್ ಕೂಡ ಕರೆದಿಲ್ಲ. ಇಲ್ಲಿಂದ ಇನ್ನೂ ಇವತ್ತುವರೆಗೆ ಕನ್ಫರೆನ್ಸ್ ಇಲ್ಲ, ಹೋಗಿ ಅವ್ರಿಗೆ ಏನು ಸಮಸ್ಯೆ ಇದೆ ಒಂದು ಚರ್ಚೆ ಮಾಡೋಕ್ಕೂ ತಯಾರಾಗಿದೆ. ಈಗ ಬೇರೆ ರಾಜ್ಯದಲ್ಲಿ ಬಸ್ಗಳು ಓಡ್ತಾ ಇದಾವಲ್ಲ, ಎಲೆಕ್ಟ್ರಿಕ್ ಬಸ್ಗಳು ದಿನ ಆಕ್ಸಿಡೆಂಟ್ ಆಗಿ ನಿಂತ್ಕೊಂಡವ. ಬೇರೆ ರಾಜ್ಯದಲ್ಲಿ ಯಾವ ರೀತಿ ಓಡ್ತಾ ಇದೆ? ಬೇರೆ ಅಷ್ಟು ಬಸ್ಗಳು ಓಡ್ತಾ ಇದಾವಲ್ಲ, ದಿನ ಆಕ್ಸಿಡೆಂಟ್ ಆಗಿದೆಯಾ? ಹೋಗಿ ಕೂತು ಏನು ಸಮಸ್ಯೆ ಬಗೆಹರಿಸಬೇಕು, ಎಲ್ಲಿ ಅದು ಏನು ಮಿಸ್ಟೇಕ್ ಇದೆ ಒಂದು ಚರ್ಚೆನಾದ್ರೂ ಮಾಡಿದ್ರೆ, ಅದು ಮಾಡಲಿಲ್ಲ ಇವತ್ತವರೆಗೆ. ನಿಮ್ಮ ಹತ್ರ ಬರೋಕ್ಕೆ ಸ್ವಲ್ಪ ಸ್ವಾಭಿಮಾನ ಅಡ್ಡ ಬರ್ತಾ ಇಲ್ಲ. ಯಾವ ಸ್ವಾಭಿಮಾನ ಅವರಿಗೆ? ಸರ್, ಕುಮಾರಸ್ವಾಮಿ ಅವ್ರನ್ನ ಡೆಪ್ಯುಟೇಷನ್ ಆದಾದ್ಮೇಲೆ ಬಿಜೆಪಿಯವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ
ಕುಮಾರಸ್ವಾಮಿ ಅವರು ದೆಹಲಿಗಿಂತ ಕರ್ನಾಟಕದಲ್ಲಿ ಒಲವು ಜಾಸ್ತಿ ಆಗಿದೆ. ಈ ಕಡೆ ಬರೋದಕ್ಕೆ ಈಗಾಗಲೇ ರೆಡಿ ಆಗ್ತಾರೆ ಲಕ್ಷ್ಮಣಸ್ವಾಮಿ ಅವರು. ನೋಡಿ, ನಾನು ನಾಡಿದ್ದು 12ನೇ ತಾರೀಕು ವೆಸ್ಟ್ ಬೆಂಗಾಲ್ ಹೋಗ್ತಾ ಇದ್ದೀನಿ. ಅಲ್ಲಿ 3 ದಿವಸ ಕ್ಯಾಂಪ್ ಮಾಡ್ತಾ ಇದ್ದೀನಿ. ವೆಸ್ಟ್ ಬೆಂಗಾಲ್ ಇರ್ತಕ್ಕಂಥ ನಮ್ಮ ಇಲಾಖೆಯ ಸ್ಟೀಲ್ ಪ್ಲಾಂಟ್ ಏನಿದೆ ಅಲ್ಲಿ ಪರ್ಸನಲ್ ವಿಸಿಟ್ ಕೊಟ್ಟು ಅಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಬಹುಶಃ ನನ್ನ ಟೂರ್ ಪ್ರೋಗ್ರಾಮ್ಗಳು ಏನು ಮಾಡಿದ್ದೀನಿ 2 ವರ್ಷದಲ್ಲಿ ಕೆಲವು ನೋಡಿದ್ರೆ ನಾನು ಎಷ್ಟು ಪ್ರವಾಸ ಮಾಡಿದ್ದೀನಿ, ಎಷ್ಟು ಕೆಲಸ ಮಾಡಿದ್ದೀನಿ, ನಿಮಗೆ ಎಲ್ಲ ಸಿಗುತ್ತೆ. ಬರೀ ಕರ್ನಾಟಕ ಒಂದೇ ಅಲ್ಲ, ನನಗೆ ರಾಷ್ಟ್ರದ 2 ಇಲಾಖೆ ನಡೆಸ್ತಾ ಇರ್ತಕ್ಕಂಥ ಮಂತ್ರಿಯಾಗಿ ಇಡೀ ರಾಷ್ಟ್ರಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಕರ್ನಾಟಕ ಒಂದೇ ಅಲ್ಲ, ಅಂತ ಒಂದು ರಾಷ್ಟ್ರದ ಕೆಲಸಗಳಿದ್ದು ಕರ್ನಾಟಕದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಣ್ಣು ಇಟ್ಟಿದ್ದು ಕೆಲಸ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ನಿಮ್ಮ ಪಕ್ಷದ ಮೇಲಿನ ಅಥವಾ ಪ್ರತಿಪಕ್ಷಗಳ ಮೇಲಿನ ಗುದ್ದಾಟದಲ್ಲಿ ಈಗ ಅವರವರ ಪಕ್ಷದಲ್ಲೇ ನಡೆಸಿರುವಂತ ಒಂದಿಷ್ಟು ಗುದ್ದಾಟ ಶುರುವಾಗಿದೆ. ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಆದಂತಹ ಒಂದಿಷ್ಟು ಟೆಂಡರ್ ಅನ್ನ ಡಿ ಕೆ ಶಿವಕುಮಾರ್ ಕ್ಯಾನ್ಸಲ್ ಮಾಡಿ ಮರು ಟೆಂಡರ್ ಅನ್ನು ಕೊಡುವ ಮೂಲಕ ಮತ್ತೊಂದು ರೀತಿಯಾದಂತಹ ನಾವು ಈಗ ಯಾವ ಚರ್ಚೆ ಬಹಳ ಇದು ದೈಹಿಕ ಆ ಚರ್ಚೆಗಳು ಬೇರೆ ವಿಷಯ ಮಾಡಿ ಇವತ್ತು ನನಗೆ HMT ವಿಷಯದಲ್ಲಿ ನಾಡಿನ ಜನತೆಗೆ ಹೇಳ್ತೀನಿ, ಈ ಸರ್ಕಾರದ ನಡವಳಿಕೆ ಏನಿದೆ ಈ ನಡವಳಿಕೆ ಬಗ್ಗೆ ಕನ್ನಡಿಗರು ಗಮನ ಹರಿಸಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡ್ತೇನೆ. ಅದಕ್ಕೋಸ್ಕರ ಇವತ್ತು ಈ ಪ್ರೆಸ್ ಮೀಟಿಂಗ್ ತಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಮೊದಲು ಸರ್ಕಾರಿ ಇನ್ನೊಂದು ಇದ್ರ ಜೊತೆಗೆ ಕೈಗಾರಿಕೆ ವಿಷಯದಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಇನ್ನೊಂದು ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು ಪ್ರಮುಖವಾಗಿ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಬೆಳೆ ಹೋಗಿದೆ, ನೀರು ಬಿಡದೆ ಮಳೆ ಆಗ ಇವತ್ತು ಸ್ವಲ್ಪ ಏನೋ 10,000 15,000 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. Sir, even Tamil Nadu opposition leader, where it is Stalin also slants on that, sir. Regarding the irrigation minister statement, directly opposition leaders slants on Karnataka government regarding the water issue, sir, Kaveri water issue. Tamil Nadu opposition leaders are legitimate leaders. Continuously they are attacking Karnataka from last 50 years. That is different. ಈಗ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಕ್ಕಂಥದ್ದು ಇವತ್ತೇನು ನೀರು ಇನ್ಫ್ಲೋ ಇದೆ, ಮೊದಲು ಒಣಗಿರ್ತಕ್ಕಂಥ ನಮ್ಮ ಬೆಳೆಗೆ ನೀರನ್ನ ಮೊದಲು ಬಿಡ್ತಕ್ಕಂಥ ಕೆಲಸ ಮಾಡಿದೆ. ತಮಿಳುನಾಡಿಂದು ಅವ್ರಿಗೆ ಏನು ಕೊಡಬೇಕು ಅಂತ ನೋಡೋಣ, ಮುಂದೆ ಮಳೆ ಬರಲಿ ಬಂದಾಗ ನೋಡೋಣ. ಇವತ್ತು ಏನು ನೀರು ಬರ್ತಾ ಇದೆ, ಈ ನೀರು ಬರೀ ತಮಿಳುನಾಡಿಗೆ ಕಳಿಸಲ್ಲ, ಆಗಲ್ಲ ಕೇಳ್ತಾರೆ. ನಮ್ಮ ರಾಜ್ಯದಲ್ಲಿ ಒಣಗಿರ್ತಕ್ಕಂಥ ನಮ್ಮ ನಾವೊಂದು ಕಾವೇರಿ ಬೇಸಿನ್ ಏರಿಯಾದ ರೈತರು ಉಳಿಸ್ಲಿಕ್ಕೆ ಮೊದಲು ನೀರು ಬಿಡಿ ಅಂತಕ್ಕಂಥದ್ದನ್ನ ನಾನು ಆಗ್ರಹ ಪಡಿಸ್ತೇನೆ. ಬೆಳೆಗಾಲ ಬಿಡುತ್ತೆ ರಾಜ್ಯ ಸರ್ಕಾರ. ಈಗ ರಾಜ್ಯದಲ್ಲಿ ಒಂದ್ ಕಡೆ ಬರಗಾಲ, ಮಳೆ ಕೊರತೆ ಇದೆ, ಮತ್ತೊಂದು ಕಡೆ ಒಳ್ಳೆ ಮಳೆನೂ ಆಗ್ತಾ ಇರ್ತಕ್ಕಂಥ ಪ್ರದೇಶವೂ ಇದೆ. ಈಗ ಎರಡೂ ಇದರಲ್ಲಿ ಈಗ ಅದ್ರ ಮೇಲೆ ಇನ್ನೊಂದು ಇದೆರಡೂ ಬಿಟ್ಟು ಅದೇನೋ ಮೋಡ ಬಿತ್ತನೆ ಬೇರೆ ನಡೀತಾ ಇದೆ ಒಂದು ಭಾಗದಲ್ಲಿ. ಇದೆಲ್ಲ ಇದ್ದು ರಾಜ್ಯದ ಮುಖ್ಯಮಂತ್ರಿಗೆ ಅವರ ಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು ಬಹುಶಃ ನಮ್ಮ ರಾಜ್ಯದಲ್ಲಿ ಕೃಷಿ ಸಚಿವರು ಮುಖ್ಯಮಂತ್ರಿಗಳೇ ಇರಬೇಕೇನೋ, ಯಾರು ಮಾಡಿಲ್ಲ. ಅದರಿಂದ ಇವತ್ತು ಈ ರಾಜ್ಯದ ಸರ್ಕಾರಿ ಕೇಳ್ತಕ್ಕಂಥದ್ದು ಯಾವ ಭಾಗದಲ್ಲಿ ಡ್ರಾಟ್ ಏರಿಯಾ ಇದೆ, ಯಾವ ಭಾಗದಲ್ಲಿ ಫ್ಲಡ್ಸ್ ಇದೆ ನೋಡಿ ತಕ್ಷಣ ಯಾವ ರೀತಿ ಕೆಲವು ಕೆಲಸಗಳಾಗಬೇಕಾಗಿದೆ. ಆ ರೈತರ ಮತ್ತು ಗ್ರಾಮೀಣ ಪ್ರದೇಶದ ಜನರ ಬದುಕಿನ ಒಂದು ಸಮಸ್ಯೆಗಳೇನಿದೆ ಬಗೆಹರಿಸ್ತಕ್ಕಂಥದ್ದಕ್ಕೆ ಗಮನ ಕೂಡ ಸೂಕ್ತ ಇದೆ. ಪಾಪ ಈಗೇನೋ ಹೊರಟಿದ್ದಾರೆ, ಬೀದರ್ ಹೋದ್ರು, ಅನುಭವ ಮಂಟಪದ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಅದೇನೋ ಅಕ್ಕ ಚಟುವಟಿಕೆ ಅಂತ ಹೇಳಿ ಇನ್ನೊಂದೇನೋ ಕಾರ್ಯಕ್ರಮ ಮಾಡಿದ್ರು. ಕಲಬುರಗಿಯಲ್ಲಿ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡಿದ್ದಾರೆ. ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇದೇನೋ 5,500 ಕೋಟಿನೋ 15,000 ಕೋಟಿನೋ ಗೊತ್ತಿರಪ್ಪ ಏನು ಹೇಳ್ಕೊಂಡೇ ಬಂದವರು ಸಿದ್ದರಾಮಯ್ಯ ಕಾಲದಲ್ಲಿ. ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅದು ಎಷ್ಟೆಷ್ಟು ಹಣ ಕೊಟ್ಟು ಹಿರಿಯಲ್ಲಿ ಕೆಲಸ ಆಗಿದೆ ಅದೆಲ್ಲ ಪ್ರಗತಿ ಪರಿಶೀಲನಾ ಸಭೆ ಚರ್ಚೆ ಮಾಡೋರು ಬಿಟ್ಟವರು ಪತ್ರಿಕೆಯಲ್ಲಿ ಬರಲಿಲ್ಲ, ಯಾವುದೇ ವಿಷಯಗಳು ಬರಲಿಲ್ಲ. ಏನು ಚರ್ಚೆ ಮಾಡ್ಕೊಂಡು ಬಂದ್ರೆ ಹೋಗ್ತಿಲ್ಲ. ಇವತ್ತು ಬೆಳಗಾವಿ ಹೋಗ್ತಾರೆ. ಬೆಳಗಾವಿಯಲ್ಲಿ ಆಲ್ರೆಡಿ ಮಹಾರಾಷ್ಟ್ರದ ಧಾರಾಕಾರ ಮಳೆಯಿಂದ ಇವತ್ತೇನು 1 ಲಕ್ಷ 1.5 ಲಕ್ಷ ಕ್ಯೂಸೆಕ್ಸ್ ನೀರು ಆ ಮಟ್ಟಿಗೆ ಅನುಭವಿಸ್ತಾ ಇದೆ.
ಡ್ಯಾಮ್ ತುಂಬ್ತಾ ಇದ್ದಾರೆ ಅಂದರೆ ದಿನಕ್ಕೆ 10-12 TMC ನೀರು. ಅಲ್ಲಿ ಜನ ಏನೇನು ಬವಣೆ ಅನುಭವಿಸ್ತಾವ್ರೆ ಆ ಮಳೆಯಿಂದ. ಇನ್ನೊಂದು ಕಡೆ ಮಳೆ ಆಗದೆ ಜನಗಳ ಬರಗಾಲದ ಪರಿಸ್ಥಿತಿ ಏನಿದೆ, ಆ ಮನೆ ಬಿದ್ದವರು, ಬೆಳೆ ಹಾನಿ ಆದವರು, ಅವರಿಗೇನು ಸಂದೇಶ ಕೊಡಬೇಕು ಇದೆಲ್ಲ ಕೊಟ್ಟು ಸೂಕ್ತ ಅಂತ ನಾನು ಅವರಿಗೆ ಸ್ವಲ್ಪ ಒತ್ತಾಯ ಮಾಡ್ತೀನಿ. ಸರ್, ಬೇರೆ ಬೇರೆ ಕ್ಷೇತ್ರಗಳ ಸಭೆ ಮಾಡ್ತಿದ್ದೀರಿ, ಹಿರಿಯೂರು ಮಾಡಿದ್ರಿ, ಹಿರಿಯೂರು ಬೈ ಎಲೆಕ್ಷನ್ ಬರ್ತಿದೆ ಸರ್. JDSಗೆ ಬರೀ ಬೈ ಎಲೆಕ್ಷನ್ಗೋಸ್ಕರ ನಾನು ಮಾಡ್ತಾ ಅಲ್ಲ, ಇದ್ದೀನಿ. ಬೈ ಎಲೆಕ್ಷನ್ ಬರ್ತಿರೋದು ನಾನು ಎಲ್ಲಾ ಕ್ಷೇತ್ರಗಳ ಬಗ್ಗೆ ನಮ್ಮ ಒಂದು ಕಾನ್ಸಂಟ್ರೇಷನ್ ಏನು ಮಾಡಬೇಕು ಅಂತ ಇದೆ ಚುನಾವಣೆ ನಡೆಸಬೇಕಂತ ಆ ಕ್ಷೇತ್ರಗಳನ್ನ ಮೊದಲನೇ ಪ್ರಿಯಾರಿಟಿಯಲ್ಲಿ ಆದ್ಯತೆ ಮೇರೆಗೆ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರುಗಳನ್ನ ಲೀಡರ್ಗಳನ್ನು ಕರೆಸಿ ಅದಕ್ಕೆಲ್ಲ ಏನಾದ್ರು ಸಣ್ಣ ಪುಟ್ಟ ತೊಂದರೆಗಳಿಂದ ಹಿರಿಯೂರು ಸರಿಪಡಿಸಿ JDSಗೆ ಕೇಳ್ತೀರಾ? ಯಾವುದನ್ನು ಹಿರಿಯೂರು ಕ್ಷೇತ್ರ ಹಿರಿಯೂರು ನಾವು ನಮ್ಮ ಪಕ್ಷದಲ್ಲಿ ಇರಬೇಕು ಅಂತಕ್ಕಂಥದ್ದು ಎಲ್ಲ ಅಭಿಪ್ರಾಯ. ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹೊಸ ಚರ್ಚೆ ಶುರುವಾಗಿದೆ ಸರ್, ನಮ್ಮ ಗಮನಕ್ಕೆ ಬಂದಿರುತ್ತೆ. ಕುಮಾರಸ್ವಾಮಿ ಅವರೇ ಬೈ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬಿಡ್ತಾರೆ, ವಿರೋಧ ಪಕ್ಷದ ನಾಯಕರಾಗ್ತಾರೆ ಅನ್ನೋದು. ಬರೀ ಬೈ ಎಲೆಕ್ಷನ್ ಆ ಎಲೆಕ್ಷನ್ ಇಲ್ಲದ ಕೆಲಸನ ಆ ಪ್ರಶ್ನೆ ಇಲ್ಲ. ಈಗ ನಾನು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದ ಮಂತ್ರಿ ಏನಿದ್ದೇನೆ ಹಲವಾರು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥ ಕಡೆ ನನ್ನ ಗಮನ ಅದ್ರ ಜೊತೆಗೆ JDS ಮತ್ತು BJP ಮೈತ್ರಿ ಪಕ್ಷದ ಮುಖಾಂತರ ಕರ್ನಾಟಕದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಏನಿದೆ ತೆಗಿತಕ್ಕಂಥ ನಿಟ್ಟಿನಲ್ಲಿ ನನ್ನ ಹೋರಾಟ ಇದು ಒಂದು ನನ್ನ ಜವಾಬ್ದಾರಿ ಇದೆ. ಹಿರಿಯೂರು ಚರ್ಚೆ ಮಾಡ್ತೀರಾ ಹೈಕಮಾಂಡ್ ಹತ್ರ ಅಥವಾ ನೀವೇ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಈಗ. ಸರಿ, ಜಂಟಿ ಹೋರಾಟ ಬಿಜೆಪಿ ಮತ್ತು JDS ಮೈತ್ರಿಯಲ್ಲಿ ಜಂಟಿ ಹೋರಾಟ ಪ್ರಭಾವಶಾಲಿ ನಡೀತಾ ಇದೆಯಾ ಅಂತ. ಯಾಕಂದ್ರೆ ನಿಮ್ ಕಡೆ ಒಂದ್ ಕಡೆಯಿಂದ ಹೇಳ್ತಾ ಇರ್ತೀರಾ, ಬಿಜೆಪಿ ಅವರು ಹೇಳ್ತಾ ಇರ್ತಾರೆ, ಎರಡು ಸೇರಿ ಜಂಟಿ ಹೋರಾಟಗಳು ಈ ರಾಜ್ಯ ಸರ್ಕಾರದ ವೈಫಲ್ಯದ ವಿರುದ್ಧ ಅಥವಾ ಈಗ ಹೊಸದಾಗಿ SIR ಒಂದು ಚಟುವಟಿಕೆ ಶುರುವಾದ ಮೇಲೆ ಬಹುಶಃ ಎರಡೂ ಪಕ್ಷಗಳು ಒಟ್ಟಿಗೆ ಒಂದೇ ದುನಿಯಾ ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ. ಒಟ್ಟಿಗೆ ಹೋಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದು ಮುಂದುವರಿಸ್ತೀವಿ. SIR ನೆಪ ಹೇಳಿ ಅಧಿವೇಶನ ಮುಂದೂಡ್ತಿದ್ದಾರೆ ಸರ್. SIR ನೆಪ ಹೇಳಿ ಅಧಿವೇಶನ ಮುಂದೂಡ್ತಿದ್ದಾರೆ CM ಅವರು. ಅಧಿವೇಶನ ಮಾಡೋದಕ್ಕೂ SIR ಪ್ರಕ್ರಿಯೆಗೂ ಅಧಿವೇಶನಕ್ಕೂ ಸಂಬಂಧ ಇದೆ. ಇವತ್ತು ಅಧಿವೇಶನ ಕರೀತಕ್ಕಂಥದ್ದು ಸೂಕ್ತ ನನ್ನ ಅಭಿಪ್ರಾಯ. ಹಲವಾರು ವಿಷಯಗಳು ಇವತ್ತು ವಿಧಾನಸಭೆ ಚರ್ಚೆ ಆಗ್ತಕ್ಕಂಥ ವಿಷಯ, ಆ ದೃಷ್ಟಿಯಿಂದ ವಿಧಾನಸಭೆ ಕಲಾಪ ಮಾಡೋದು ಸೂಕ್ತ. ಮೈಸೂರಲ್ಲಿ ಒಂದು ಹೇಳಬೇಕು ಇತ್ತೀಚೆಗೆ ಕೇಂದ್ರದಲ್ಲಿರುವ ತಾತ್ಕಾಲಿಕ ವಾಪಸ್ ತಾತ್ಕಾಲಿಕ ಅಂದ್ರೆ ಅದು ನಾಳೆ ಬೆಳಗ್ಗೆ ಏನಾಗುತ್ತಾ, ಇನ್ನು 2 ವರ್ಷ ಅವಧಿ, 2 ವರ್ಷ ಪಾರ್ಲಿಮೆಂಟ್ನ ಸದಸ್ಯತ್ವವೂ ಇದೆ, 3 ವರ್ಷ ಕೇಂದ್ರ ಸರ್ಕಾರದ ಒಂದು ಅವಧಿನೂ ಏನಿದೆ. ಇವತ್ತು ಮಂತ್ರಿ ಆಗಿದ್ದೇನೆ, ನಾನು ಕೆಲಸ ಮಾಡ್ತಾ ಇದ್ದೇನೆ, ಜವಾಬ್ದಾರಿ ಕೊಟ್ಟಿದ್ದೇನೆ. ಇಲ್ಲಿ ರಾಜ್ಯದಲ್ಲಿ ಅಲ್ಲಿ ತಾತ್ಕಾಲಿಕವಾಗಿ ಕೆಲಸ ಅಂತ ಇದೆ. ನನ್ನಂತ ಹೇಳಿದ್ರೆ ಇಲ್ಲಿ ವಾಪಸ್ ಬಂದ್ಬಿಡ್ತೀನಿ ಅಂತ ನಾನು ಇಲ್ಲೇ ಇನ್ನೂ ಪಕ್ಷದ ಸಂಘಟನೆಗೂ ನಮ್ಮ ಜವಾಬ್ದಾರಿ ಇದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ನನಗೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ